ಒಂದಾನೊಂದು ಕಾಲದಲ್ಲಿ ಹಸಿರು ಹೊಲಗಳು ಮತ್ತು ಬೆಟ್ಟಗಳಿಂದ ಸುತ್ತುವರಿದ ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ದಯಾಳು ರೈತ ವಾಸಿಸುತ್ತಿದ್ದನು. ಅವನಿಗೆ ಪ್ರಕೃತಿ, ಪ್ರಾಣಿಗಳು ಮತ್ತು ಜನರಿಗೆ ಸಹಾಯ ಮಾಡುವುದು ಎಂದರೆ ಬಹಳ ಇಷ್ಟವಾಗುತ್ತಿತ್ತು. ಅವನು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಹೊಲದಲ್ಲಿ ಬೆಳೆದ ಬೆಳೆಗಳಿಗೆ ನೀರು ಹಾಕುತ್ತಾ ಸಂತೋಷದ ಹಾಡುಗಳನ್ನು ಹಾಡುತ್ತಿದ್ದನು. ರಾಮುವಿನ ಬಳಿ ಗೌರಿ ಎಂಬ ಹಸು, ಮೇಕೆ ಮತ್ತು ಬಿಟ್ಟು ಎಂಬ ಬುದ್ಧಿವಂತ ನಾಯಿ ಇತ್ತು. ಅವು ರಾಮುವಿನ ಹಿಂದೆ ಮುಂದೆ ಹೊಲದಲ್ಲಿ ಓಡಾಡುತ್ತಿದ್ದವು. ಒಂದು ಬೇಸಿಗೆಯ ದಿನ ಬೆಳಿಗ್ಗೆ ರಾಮುವಿಗೆ ದಾರಿಯಲ್ಲಿ ಒಂದು ಚಿಕ್ಕ ಬೀಜ ಕಾಣಿಸಿತು. ಅದು ಒಣಗಿ ದುರ್ಬಲವಾಗಿ ಕಾಣುತ್ತಿತ್ತು. ಅದನ್ನು ತಂದು ಒಂದು ಸಣ್ಣ ಗುಂಡಿ ತೋಡಿ ಆ ಬೀಜವನ್ನು ಜಾಗ್ರತೆಯಿಂದ ನೆಟ್ಟು ಪ್ರತಿದಿನ ಅದಕ್ಕೆ ನೀರು ಹಾಕುತ್ತಿದ್ದ. ಅದನ್ನು ನೋಡಿದ ಜನರು ನಗುತ್ತಿದ್ದರು. ಅದಕ್ಕೆ ರಾಮು, ಪ್ರತಿ ದೊಡ್ಡ ಮರ ಕೂಡ ಚಿಕ್ಕ ಬೀಜದಿಂದಲೇ ಆರಂಭವಾಗುತ್ತದೆ ಎಂದು ಉತ್ತರಿಸಿದನು. ಒಂದು ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿ ಭಾರೀ ಮಳೆ, ಬಲವಾದ ಗಾಳಿ ಆವರಿಸಿತು. ಮುಂದಿನ ದಿನ ಬೆಳಗ್ಗೆ ಆ ಚಿಕ್ಕ ಬೀಜವು ಹಸಿರು ಎಲೆಗಳಿಂದ ಚಿಕ್ಕ ಗಿಡವಾಗಿ ಬೆಳೆದಿತ್ತು. ಅದನ್ನು ರಾಮು ಬಟ್ಟೆಗಳಿಂದ ರಕ್ಷಿಸಿದ್ದ. ಇದು ಇನ್ನಷ್ಟು ಎತ್ತರವಾಗಿ ಬೆಳೆಯಿತು. ಕೊನೆಗೆ ಒಂದು ದಿನ ಅದು ಸಿಹಿಯಾದ ಬಂಗಾರದಂತಹ ಮಾವಿನ ಹಣ್ಣುಗಳಿಂದ ತುಂಬಿದ ಸುಂದರ ಮಾವಿನ ಮರವಾಗಿ ಬೆಳೆಯಿತು. ಹಳ್ಳಿಯ ಜನರು ಆಶ್ಚರ್ಯದಿಂದ ಮರದ ಸುತ್ತ ಸೇರಿದರು. ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರು. ರಾಮು ನಗುತ್ತಾ ಹೇಳಿದನು, ಸಹನೆ, ಪ್ರೀತಿ ಮತ್ತು ಕಾಳಜಿ ಇದ್ದರೆ ಚಿಕ್ಕ ಬೀಜವು ಅದ್ಭುತವಾದ ಮರವಾಗಿ ಬೆಳೆಯುತ್ತದೆ ಎಂದು ಉತ್ತರಿಸಿದ. ಈ ಕಥೆಯಿಂದ ನಾವು ತಿಳಿಯಬಹುದಾದದ್ದು, ಪ್ರೀತಿ, ಕಾಳಜಿ, ಸಹನೆ ಇದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿದೆ.